ಖಂಡಿತ ನಿಮ್ಮ ಮಾತುಗಳು ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಕೂಡ ಆಗಿರ್ತಕ್ಕಂಥದ್ದು. ಕೊನೆಯದಾಗಿ ಅಂದರೆ ಈ ಕಾನೂನು ಪ್ರಕ್ರಿಯೆ ಕೂಡ ಇದೆ, ಸೊ ಅದನ್ನು ಪಾಲಿಸುವಂಥ ನಿಟ್ಟಿನಲ್ಲಿ ನಿಮಗೆ ಏನು ಸವಾಲುಗಳಿತ್ತು ಅನ್ನುವಂಥದ್ದು ಮ್ಯಾಮ್? ಇಲ್ಲ, ಅದೇ ಹೇಳಿದೆ ಅಲ್ಲ, ಇನ್ ಮೈ ಕೇಸ್ ಇಟ್ ವಾಸ್ ನಾಟ್. ಅರ್ಲಿಯರ್ ಇಟ್ ವಾಸ್. ಒಂದ್ಸತಿ ನಾನು ಇವಾಗ 40s ಅಂದಮೇಲೆ 40ರಿಂದ 50 ವರ್ಷದ ಒಳಪಟ್ಟವರಿಗೆ, ಅದರೊಳಗಿನ ವಯೋಮಿತಿಯಲ್ಲಿರೋರಿಗೆ ಇವಾಗ ಕಾನೂನು ಈ ಥರದ್ದು ಮಾಡಿಕೊಟ್ಟಿದೆ. ನಮಗೇನು ವೈವಾಹಿಕ ಸಂಬಂಧದಲ್ಲಿ ಇರಲೇಬೇಕು ಅನ್ನೋವಂಥ ಯಾವ ಕಾನೂನು ಸಹ ಹೇಳ್ತಾ ಇಲ್ಲ, ಕಂಪಲ್ಷನ್ ಇಲ್ಲ, ಅದಕ್ಕೆ ಕಡ್ಡಾಯ ಯಾವುದೂ ಇಲ್ಲ. ಹಾಗಾಗಿ ಐ ಡೆಂಟ್ ಹ್ಯಾವ್ ದ್ಯಾಟ್. ಆ್ಯಂಡ್ ಡಾಕ್ಟರ್ಗೂ ಸುಲಭ ಆಯಿತು. ಅವ್ರು ಶಿ ವಾಸ್ ವೆರಿ ಫ್ರೆಂಡ್ಲಿ. ತುಂಬ ಚೆನ್ನಾಗಿ ನಾನು ಹೋಗಿ ಹೇಳುವಾಗ, ನನಗೆ ಈ ಒಂದು ಆಸೆ ಇದೆ, ನನಗೆ ತಾಯಿ ಆಗಬೇಕಂತ, ಅದಕ್ಕೆ ನೀವು ನಂಗೆ ಸಹಕಾರ ನೀಡಿ ಅಂದಾಗ ಶಿ ವಾಸ್ ಆಲ್ಸೋ ಇಟ್ ಡಿಪೆಂಡ್ಸ್, ಶಿ ಇಸ್ ಆಲ್ಸೋ ಎ ಯಂಗ್ ವುಮನ್. ಹಾಗಾಗಿ ಅವ್ರ ಸಲಹೆಯನ್ನು ಕೊಟ್ಟರು, ಇಲ್ಲ ಇವತ್ತಿಗೆ ಅದೆಲ್ಲ ಏನು ಅವಶ್ಯಕತೆ ಇಲ್ಲ ಅಂತ. ಹಾಗಾಗಿ ನಾನು ಏನೇನು ಈ ಇಡೀ ಪ್ರಕ್ರಿಯೆಯಲ್ಲಿ, ಇದಂದರೆ 1-2 ದಿನದ ಪ್ರಕ್ರಿಯೆ ಅಲ್ಲ, ಯಾಕಂದರೆ ವಿ ಗೋ ಥ್ರೂ ಲಾಟ್ ಆಫ್ ಟ್ರೀಟ್ಮೆಂಟ್. ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಲೆಟ್ಸ್ ಸೇ ಅರೌಂಡ್ ವಿ ಹ್ಯಾವ್ ಟು ಗಿವ್ ಅವರ್ಸೆಲ್ಫ್ ಒಂದು ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದು 3ರಿಂದ 4 ತಿಂಗಳು ಅಥವಾ ಒಂದು 6 ತಿಂಗಳು ಸಮಯ ಅವಕಾಶ ನಾವು ಕೊಡಬೇಕು ಇದಕ್ಕೆ ಮುಂಚೆನೆ. ಆ ಪ್ರಕ್ರಿಯೆಯಲ್ಲಿ ಪೂರ್ತಿಯಾಗಿ ಏನೇನು ಕಾನೂನು ಕಾನೂನು ಚೌಕಟ್ಟಿನಲ್ಲಿ ಬರುವಂತಹ ಏನೇನು ಅವರಿಗೆ, ಅಂದರೆ IVF ಸೆಂಟರ್ ಅಂದರೆ ಹೀಗಿರಬೇಕು ಅಂತಹ ಒಂದು ಕಾನೂನಿನ ಅಡಿಯಲ್ಲಿ ಬರುವಂಥ ಸಲಹೆಗಳನ್ನು ಅವ್ರಿಗೆ ಕೊಟ್ಟಿರ್ತಾರೆ. ಆ ಸಲಹೆಗಳಲ್ಲಿ ಬರುವಂತಹ ಯಾವುದೇ ಡಾಕ್ಯುಮೆಂಟ್ಸ್ ಇದ್ರೂ ನಾನು ಇವತ್ತುವರೆಗೂ ಎಲ್ಲ ಸೈನು ನಾನೇ ಮಾಡಿರೋದು. ಹಾಗಾಗಿ ಐ ಡೋಂಟ್ ಹ್ಯಾವ್ ಟು. ಆ್ಯಂಡ್ ಟುಡೇ ವಿ ಹ್ಯಾವ್ ಟು ಬಿ ವೆರಿ ಪ್ರೌಡ್ ಆ್ಯಸ್ ವಿಮೆನ್, ಆ್ಯಸ್ ಇಂಡಿಯನ್ ವಿಮೆನ್, ದ್ಯಾಟ್ ನನ್ನ ಶಾಲೆಗಳಿಗೆ ನನ್ನ ಮಕ್ಕಳನ್ನ ಸೇರಿಸ್ಲಿಕ್ಕಾಗಲಿ ಅಥವಾ ನನ್ನ ಪಾಸ್ಪೋರ್ಟ್ ಮಾಡಲಿಕ್ಕಾಗಲಿ ನಾಳೆ ದಿನ ಇದು ಯಾವುದಕ್ಕೂ ಇವಾಗ ತಂದೆ ಹೆಸರು ಬೇಕಾಗಿಲ್ಲ ಅಂತ ಹೇಳ್ತೀರ. ಆದರೆ ನಾನು ಇದನ್ನು ಈ ಮುಂಚೆನೂ ಹೇಳಿದ್ದೀನಿ, ನಾನು ಪುರುಷರ ವೈರಿ ಅಲ್ಲ, ನಾನು ಪುರುಷರಿಗೆ ವೈರಿ ಅಲ್ಲ ನಾನು, ಅಥವಾ ಐ ಆಮ್ ನಾಟ್ ಅ ಫೆಮಿನಿಸ್ಟ್ ಟು ದ್ಯಾಟ್ ಎಕ್ಸ್ಟೆಂಟ್. ನನ್ನ ಜೀವನದಲ್ಲಿ ನನ್ನ ಈ ಘಟ್ಟದಲ್ಲಿ ನನಗೆ ಈ ನಿರ್ಧಾರ ಬೇಕಾಯಿತು ಅಷ್ಟೇ ವಿನಃ. ದ ಬೆಸ್ಟ್ ಥಿಂಗ್ ಇಸ್, ಯಾವಾಗಲೂ ಸಮನ್ವಯದಲ್ಲಿರ್ಬೇಕಂತ ಹೇಳಿದ್ರೆ ಹೆಣ್ಣು ಗಂಡು ಒಳ್ಳೆಯ ಬಾಂಧವ್ಯದಲ್ಲಿರೋದು, ನಥಿಂಗ್ ಲೈಕ್ ದ್ಯಾಟ್. ದಟ್ಸ್ ದ ಬೆಸ್ಟ್ ಥಿಂಗ್. ಬಟ್ ವಿ ಸ್ಟಿಲ್ ಹ್ಯಾವ್ ಎನ್ ಆಪ್ಷನ್. ಅದಾಗಲಿಲ್ಲ ಅಂದರೆ ವಿ ಸ್ಟಿಲ್ ಹ್ಯಾವ್ ಎನ್ ಆಪ್ಷನ್ ಅನ್ನೋ ಅಂಥದ್ದು.